ಸಿಎಂ ಸಿದ್ದು ಬಣದಿಂದಲೇ ಫಾರಿನ್ ಟೂರ್ಗೆ ಪ್ಲಾನ್. ಫಾರಿನ್ ಟೂರ್ ರಹಸ್ಯ ಬಿಚ್ಚಿಟ್ಟ ಕಾಂಗ್ರೆಸ್ ಶಾಸಕ. ಸಿಎಂ ಸಿದ್ದು ಬಣದಿಂದಲೇ ಈಗ ಫಾರಿನ್ ಟೂರ್ ರಹಸ್ಯ ಬಿಚ್ಚಿಟ್ಟಿದ್ದಾರೆ ಕಾಂಗ್ರೆಸ್ ಶಾಸಕ. ಸಿಎಂ ಆಪ್ತ ಬಳಗದ ಶಾಸಕರಿಂದ ಸ್ಫೋಟಕ ಹೇಳಿಕೆ ನೀಡಲಾಗಿದೆ. ಅಧಿವೇಶನದ ವೇಳೆ 15ರಿಂದ 20 ಶಾಸಕರು ಮಾತನಾಡಿದ್ವಿ. ವಿದೇಶ ಪ್ರವಾಸ ಮಾಡಬೇಕು ಅಂತ ಪ್ಲಾನ್ ಹಾಕಿದ್ವಿ. ಹುಬ್ಬಳ್ಳಿಯಲ್ಲಿ ಶಾಸಕ ಕೋನಾರೆಡ್ಡಿ ಅವರು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗದಕ್ಕೆ ಪ್ರವಾಸ ಕ್ಯಾನ್ಸಲ್ ಆಯಿತು. ಪಶುಸಂಗೋಪನಾ ಇಲಾಖೆಗೆ ಸಂಬಂಧಿಸಿದಂತೆ ಅಧ್ಯಯನ, ಹೀಗಾಗಿ ನಾವು ಫಾರಿನ್ ಹೋಗೋಣ ಎಂದಿದ್ದೆ ಅಷ್ಟೇ. ಸ್ವತಃ ಹಣದಲ್ಲಿ ಫಾರಿನ್ ಟೂರ್ಗೆ ಪ್ಲಾನ್ ಮಾಡಿದ್ವಿ. ಸದ್ಯಕ್ಕೆ ಫಾರಿನ್ ಟ್ರಿಪ್ ಮಾಡಲ್ಲ, ಮುಂದಕ್ಕೆ ಹೋಗ್ತೇವೆ. ನಮ್ಮಲ್ಲಿ ಯಾವುದೇ ಬಣ ಇಲ್ಲ, ಕಾಂಗ್ರೆಸ್ ಒಂದೇ ಬಣ. ನವಲಗುಂದ ಕ್ಷೇತ್ರದ ಕೈ ಶಾಸಕ ಕೋನಾರೆಡ್ಡಿ ಅವರು ಈ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸಿಎಂ ಸಿದ್ದು ಬಣದಿಂದಲೇ ಫಾರಿನ್ ಟೂರ್ಗೆ ಪ್ಲಾನ್ ಅನ್ನ ಮಾಡಲಾಗಿದೆ ಎಂಬ ವಿಚಾರ ಸದ್ಯಕ್ಕೆ ತಿಳಿದು ಬರ್ತಾ ಇದೆ. ಯಾಕೆಂತಂದ್ರೆ ಈಗ ಈ ಒಂದು ಫಾರಿನ್ ಟೂರ್ ರಹಸ್ಯವನ್ನ ಕಾಂಗ್ರೆಸ್ ಶಾಸಕರು ಈಗ ಬೆಚ್ಚಿಟ್ಟಿದ್ದಾರೆ. ಅಧಿವೇಶನದ ಸಂದರ್ಭದಲ್ಲಿ 15ರಿಂದ 20 ಶಾಸಕರು ಮಾತನಾಡಿದ್ವಿ ಎಂಬ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಮೊನ್ನೆ ವಿಧಾನಸಭೆ ಅಧಿವೇಶನ ನಡೆದಂತ ಸಂದರ್ಭದಲ್ಲಿ 25-30 ಜನ ಶಾಸಕರು ಸೇರಿದ್ವಿ. ನಾವು ಲಾಡ್ಜ್ನಾಗ ಊಟ ಮಾಡೋ ಹೊತ್ನಾಗ ವಿದೇಶಕ್ಕೆ ಹೋಗೋಣ ಅಂತ ಚರ್ಚೆ ಆಯ್ತು. ಹೋಗ್ಬೇಕು ಅಂತ ಚರ್ಚೆ ಮಾಡಿದ್ವಿ. ಚರ್ಚೆ ಮಾಡಿದಾಗ ಅದ ದೊಡ್ಡ ಸುದ್ದಿ ಆಗೈತು. ಅದಕ್ಕೆ ನಮ್ಮ ಎಲ್ಲ ಅಭಿವೃದ್ಧಿ ಕೆಲಸಗಳು ಅವು ಇವು ಅದಾವ ಅಂತ ಹೇಳಿ ನಾನು ವೈಯಕ್ತಿಕ ಇದರಿಂದ ನಾನು ಹೋಗೋದು ಕ್ಯಾನ್ಸಲ್ ಮಾಡಿದ್ವಿ. ಪಶುಸಂಗೋಪನಾ ಇಲಾಖೆಯ ಕೆಲವು ವ್ಯವಸ್ಥೆ ಅಲ್ಲಿ ಬೇರೆ ಬೇರೆ ರೀತಿಯಾಗಿದೆ, ಅದನ್ನ ಅಧ್ಯಯನ ಮಾಡೋಣ ಅಂತ ಕೆಲವು ಜನ ಹೇಳಿದ್ರು. ಆಯ್ತು ಅಂತ ಒಬ್ಬನದ್ದು ಅಷ್ಟ. ಅದು ಇಲ್ಲಿ ಸುದ್ದಿ ಆಗತ್ತಂತ ನನಗೆ ಗೊತ್ತಿರ್ಲಿಲ್ಲ. ಯಾರು ಟಿಕೆಟ್ ಇಲ್ಲ, ನಾವು ಹಾಕೊಂಡು ಹೊಂಟೀವಿ. ಎಲ್ಲಿ ಈಗ ನಾವು ಹೋಗುದಿಲ್ಲ, ಇಲ್ಲ ಕ್ಯಾನ್ಸಲ್ ಏನ್ ಮಾಡಿಲ್ಲ. ಮತ್ ಮುಂದೆ ಹೋಗ್ತೇನೆ, ಈಗ ಹೋಗಲ್ಲ. ನಮ್ಮಲ್ಲಿ ಟೀಮ್ ಇಲ್ಲ, ಕಾಂಗ್ರೆಸ್ ಬಣ ಒಂದೇ ಇರೋದು. ಮೊನ್ನೆ ವಿಧಾನಸಭೆ ಅಧಿವೇಶನ ನಡೆದಂತ ಸಂದರ್ಭದಲ್ಲಿ 25-30 ಜನ ಶಾಸಕರು ಸೇರಿದ್ವಿ. ನಾವು ಲಾಡ್ಜ್ನಾಗ ಊಟ ಮಾಡೋ ಹೊತ್ನಾಗ ವಿದೇಶಕ್ಕೆ ಹೋಗೋಣ ಅಂತ ಚರ್ಚೆ ಆಯ್ತು. ಹೋಗ್ಬೇಕು ಅಂತ ಚರ್ಚೆ ಮಾಡಿದ್ವಿ. ಚರ್ಚೆ ಮಾಡಿದಾಗ ಅದ ದೊಡ್ಡ ಸುದ್ದಿ ಆಗೈತು. ಅದಕ್ಕೆ ನಮ್ಮ ಎಲ್ಲ ಅಭಿವೃದ್ಧಿ ಕೆಲಸಗಳು ಅವು ಇವು ಅದಾವ ಅಂತ ಹೇಳಿ ಈ ಒಂದು ಕಾಂಗ್ರೆಸ್ ಶಾಸಕರೆಲ್ಲರೂ ಕೂಡ ಫಾರಿನ್ ಟೂರ್ಗೆ ಹೋಗ್ತಾರೆ ಅಂತ ಬಹಳ ಸದ್ದಾಯಿತು. ಏಕೆಂತಂದ್ರೆ ಎಲ್ಲರೂ ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ ಒಂದು ಫಾರಿನ್ ಟೂರ್ ಹೋಗ್ಲಿಕ್ಕೆ ಎಂಬ ವಿಚಾರ. ಸದ್ದಾದ ನಂತರ ಈ ಒಂದು ವಿಚಾರಕ್ಕೆ ಈಗ ಎಲ್ಲರೂ ಕೂಡ ಬ್ರೇಕ್ ಅನ್ನ ಹಾಕಿದ್ದಾರೆ. ಈ ಒಂದು ವಿದೇಶ ಪ್ರವಾಸ ಹೋಗ್ಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದು, ಆದ್ರೆ ಈಗ ಸದ್ಯಕ್ಕೆ ಯಾವುದೇ ರೀತಿಯ ಈ ಒಂದು ವಿದೇಶ ಪ್ರವಾಸ ಹೋಗೋದಿಲ್ಲ ಎಂಬ ಹೇಳಿಕೆನ ಸದ್ಯಕ್ಕೆ ಈಗ ಶಾಸಕ ಕೋನಾರೆಡ್ಡಿ ಅವರು ಕೊಟ್ಟಿದ್ದಾರೆ. ಎಸಿ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್. ಸದ್ಯಕ್ಕೆ ಈ ಒಂದು ವಿದೇಶಕ್ಕೆ ಹೋಗುವಂತಹ ಟೂರ್ ಏನಿತ್ತು ಕಾಂಗ್ರೆಸ್ ಶಾಸಕರ ಟೂರ್, ಈಗ ಬ್ರೇಕ್ ಬಿದ್ದಂತಿದೆ. ಯಾಕೆಂತಂದ್ರೆ ಈಗ ಶಾಸಕರು ಒಬ್ಬೊಬ್ಬರಾದ ನಂತರ ಒಂದೊಂದು ರೀತಿಯ ಹೇಳಿಕೆನ ಕೊಡ್ತಾ ಇದ್ದಾರೆ. ಮೊದಲು ಪ್ಲಾನ್ ಮಾಡ್ಕೊಂಡಿದ್ವಿ, ಆದ್ರೆ ಈಗ ಯಾವುದೇ ರೀತಿಯ ಪ್ಲಾನ್ ಇಲ್ಲ ಎಂಬ ಹೇಳಿಕೆನ ಕೊಡ್ತಾ ಇದ್ದಾರೆ. ಏನೆಲ್ಲ ಅಪ್ಡೇಟ್ ಇದೆ ಪ್ರಶಾಂತ್? ಖಂಡಿತ ಸಹಿತ ಏನಂತಂದ್ರೆ ರಾಜ್ಯ ರಾಜಕಾರಣದಲ್ಲಿ ಒಂದ್ ಕಡೆ ನಾಯಕತ್ವ ಬದಲಾವಣೆ, ಮತ್ತೊಂದ್ ಕಡೆ ಟೂರ್ ಪಾಲಿಟಿಕ್ಸ್ ಸಾಕಷ್ಟು ರೀತಿಯಲ್ಲಿ ಸದ್ದು ಮಾಡ್ತಾ ಇರುವಂತದ್ದು. ಯಾವಾಗ ಈ ಒಂದು 15ರಿಂದ 20 ಜನ ಶಾಸಕರೇನು ಒಂದು ಕೂಡಿ ಒಂದು ಪ್ಲಾನ್ ಹಾಕಿದ್ರು, ಸದ್ದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗುತ್ತಿದ್ದಂತೆ ಈಗ ಎಲ್ಲ ಶಾಸಕರು ಮತ್ತು ಸಚಿವರು ಸಹ ಈ ಒಂದು ಫಾರಿನ್ ಟೂರ್ಗೆ ಬ್ರೇಕ್ ಸಹ ಹಾಕಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿಯಲ್ಲಿ ನವಲಗುಂದ ಮತಕ್ಷೇತ್ರದ ಶಾಸಕರಾಗಿರುವಂತಹ ಕೋನಾರೆಡ್ಡಿ ಸಹ ಇಲ್ಲಿ ಮಾಧ್ಯಮಗಳಿಗೆ ಸಹ ಪ್ರತಿಕ್ರಿಯೆ ನೀಡುವಂತದ್ದು. ನಾವು 15ರಿಂದ 20 ಜನ ಶಾಸಕರು ಅಂತಂದ್ರೆ ಬೆಂಗಳೂರಲ್ಲಿ ನಡೆದಂತಹ ಅಧಿವೇಶನದ ಸಂದರ್ಭದಲ್ಲಿ ಒಂದು ರೆಸಾರ್ಟ್ ಅಲ್ಲಿ ಕೂಡಿದ್ವಿ. ಆ ಒಂದು ಸಂದರ್ಭದಲ್ಲಿ ಫಾರಿನ್ ಟೂರ್ ಮಾಡ್ಬೇಕಂತ ಹೇಳಿ ಇಲ್ಲಿ ನಾವು ಪ್ಲಾನ್ ಸಹ ಹಾಕಿದ್ವಿ. ಯಾವಾಗ ಇದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿತ್ತು ಅವಾಗ ನಾನು ವೈಯಕ್ತಿಕವಾಗಿ ರದ್ದು ಮಾಡಿದ್ದೀನಿ ಅಂತ ಹೇಳಿ ಇಲ್ಲಿ ಕೋನಾರೆಡ್ಡಿ ಅವರು ಸಹ ಸ್ಫೋಟಕವಾದ ಹೇಳಿಕೆಯನ್ನು ಸಹ ನೀಡಿರುವಂತದ್ದು. ಇದು ಅಷ್ಟೇ ಅಲ್ಲದೆ ಪ್ರಮುಖವಾಗಿ ಇಲ್ಲಿ ಮತ್ತೊಂದು ಹೇಳಿಕೆಯನ್ನು ನೀಡಿರುವಂತದ್ದು. ಪಶುಸಂಗೋಪನಾ ಇಲಾಖೆ ಸಚಿವರು ಈ ಒಂದು ಏನು ಫಾರಿನ್ ಟೂರ್ ನೇತೃತ್ವವನ್ನು ವಹಿಸಿಕೊಂಡ್ರು, ಆದ್ರೆ ಅವರು ಯಾವ ರೀತಿಯಾಗಿ ನೇತೃತ್ವವನ್ನು ವಹಿಸಿಕೊಂಡಿಲ್ಲ. ಇಲ್ಲಿ ನಾವೇ ನಮ್ಮ ಸ್ವಂತ ಹಣದಿಂದಲೇ ಇಲ್ಲಿ ಫಾರಿನ್ ಟೂರ್ಗೆ ಮಾಡೋದಕ್ಕೆ ಇಲ್ಲಿ ಮುಂದಾಗಿದ್ವಿ. ಸದ್ಯ ಈಗ ಫಾರಿನ್ ಟ್ರಿಪ್ ಅನ್ನ ಮಾಡಲ್ಲ, ಆದ್ರೆ ಮುಂದಕ್ಕೆ ಹೋಗ್ತೀನಿ ಅಂತ ಹೇಳಿ ಇಲ್ಲಿ ಒಂದು ಹೊಸ ಬಾಂಬ್ ಸಹ ಸಿಡಿಸಿರುವಂತದ್ದು. ಸದ್ಯ ಈಗ
ನಾಯಕತ್ವದ ಬದಲಾವಣೆ ಅಂತಂದ್ರೆ ಈಗಾಗಲೇ ಡಿ ಕೆ ಶಿವಕುಮಾರ್ ದೆಹಲಿಗೆ ಸಹ ಒಂದು ಹೋಗಿರುವಂತದ್ದು, ಅಲ್ಲಿಯೂ ಸಹ ಹೋಗಿ ಕಾಲ ಬಂದಾಗ ಉತ್ತರ ಕೊಡುತ್ತೆ ಅಂತ ಹೇಳಿ ಒಂದು ಹೇಳಿಕೆಯನ್ನು ಸಹ ನೀಡಿರುವಂತದ್ದು. ಅದಾದ ಬೆನ್ನಲ್ಲೇ ಸಾಕಷ್ಟು ರೀತಿಯಲ್ಲಿ ರಾಜಕಾರಣದಲ್ಲಿ ಸಂಚಲನ ಸಹ ಮೂಡಿಸಿರುವಂತದ್ದು. ಎಲ್ಲ ಒಂದ್ ಕಡೆ ಅಂತಂದ್ರೆ ಸಿದ್ದರಾಮಯ್ಯ ಸಹ ಇದೇ ಒಂದು ವಿಷಯದ ಸಂಬಂಧಪಟ್ಟಂತೆ ಒಂದು ಮಾಹಿತಿಯನ್ನು ಸಹ ನೀಡಿದ್ರು. ಇಲ್ಲಿ ಯಾವುದೇ ರೀತಿಯಾಗಿ ನಾನು ಉತ್ತರವನ್ನು ನೀಡಿಲ್ಲ, ಹೈಕಮಾಂಡ್ ಏನ್ ತೀರ್ಮಾನ ಅದಕ್ಕೆ ನಾನು ಬದ್ಧ ಅಂತ ಹೇಳಿದ್ರು. ಈ ಹೇಳಿಕೆ ಬೆನ್ನಲ್ಲೇ ಡಿ ಕೆ ಶಿ ಅವರು ಸುಮಾರು ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರ ಜೊತೆ ಸುಮಾರು ಅರ್ಧ ಗಂಟೆಗಳ ಕಾಲ ಚರ್ಚೆ ನಡೆಸಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದಲ್ಲಿ ಇಲ್ಲಿ ಯಾವುದೇ ರೀತಿಯಾಗಿ ಇಲ್ಲಿ ನಮ್ಮಲ್ಲಿ ಗೊಂದಲವಿಲ್ಲ, ಹೈಕಮಾಂಡ್ ಎಲ್ಲ ಸಹ ಹೇಳಿದೆ. ಬಹುತೇಕವಾಗಿ ಅಷ್ಟಲ್ಲದೆ ರಾಜಕೀಯ ವಲಯದಲ್ಲಿ ಚರ್ಚೆ ಕಾಣ್ತಾ ಇರ್ತದೆ. ಯಾವಾಗ ಇಲ್ಲಿ ಬಜೆಟ್ ಆಗತ್ತೋ, ಬಜೆಟ್ ಆದ ಬಳಿಕ ಸಿಎಂ ಬದಲಾವಣೆ ಆಗುವುದು ಬಹುತೇಕ ಖಚಿತ ಅಂತ ಹೇಳಿ ಒಂದು ಸುದ್ದಿ ಸಹ ಹರಡುವಂಥದ್ದು. ಇದರ ನಡುವೆ ಇಲ್ಲಿ 20 ಜನ ಶಾಸಕರು ಏನಂತಂದ್ರೆ ಇಲ್ಲಿ ಸಿದ್ದರಾಮಯ್ಯ ಅವರ ಪರವಾಗಿ ಇಲ್ಲಿ ಎಲ್ಲೊಂದು ಕಡೆ ಫಾರಿನ್ ಟೂರ್ ಮಾಡ್ತಾ ಇದ್ದಾರಾ ಎಂಬ ಪ್ರಶ್ನೆ ಸಹ ಉದ್ಭವ ಆಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಫಾರಿನ್ ಟೂರ್ ಸಹ ಮಾಡ್ತಾ ಇರುವಂತದ್ದು ಮಾಡೋಕೆ ಮುಂದಾಗಿದ್ರು. ಸದ್ಯ ಈಗ ಯಾವಾಗ ದೊಡ್ಡ ಮಟ್ಟದಲ್ಲಿ ಸದ್ದು ಆಗುತ್ತೋ ಆ ಒಂದು ಸಂದರ್ಭದಲ್ಲಿ ಇದಕ್ಕೆ ಬ್ರೇಕ್ ಸಹ ಬಿದ್ದಿರುವಂತದ್ದು. ನಾಯಕತ್ವದ ಬದಲಾವಣೆ ಬಗ್ಗೆ ಇಲ್ಲಿ ಯಾರೂ ಸಹ ಮಾಧ್ಯಮಗಳಲ್ಲಿ ಮಾತನಾಡಬೇಡ ಅಂತ ಹೇಳಿ ಹೈಕಮಾಂಡ್ ಮತ್ತು ಸಿಎಂ ಡಿಸಿಎಂ ಅವರು ಸೂಚನೆ ಸಹ ನೀಡಿದಾರಂತೆ. ಇಲ್ಲಿ ಕೋನ್ ರೆಡ್ಡಿ ಸಹ ಇಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡುವ ಮುಖಾಂತರ ಒಂದು ಸ್ಪಷ್ಟನೆ ಸಹ ಇಲ್ಲಿ ನೀಡಿರುವಂತದ್ದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಪ್ರಶಾಂತ್ ನಿಮ್ಮೆಲ್ಲ ಮಾಹಿತಿಗಾಗಿ.